ಹಾಗೇಂದ್ರ ಅವರನ್ನು ಬಂಧಿಸಿ ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಇವರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಪರಿಶಿಷ್ಟ ವರ್ಗದ ಅಭಿವೃದ್ಧಿಗೆ ಮೀಸಲಿದ್ದ ಹಣ ದುರ್ಬಳಕೆ ಆಗಿದೆ, ಚುನಾವಣೆಗೆ ಕೂಡ 20,19,00,000 ರೂಪಾಯಿ ದುರ್ಬಳಕೆಯಾಗಿದೆ ಅಂತ ಹೇಳಿ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಗೆ ST ನಿಗಮದ ಹಣವನ್ನು ನಾಗೇಂದ್ರ ಅವರು ಬಳಸಿದ್ದಾರೆ ಅಂದರೆ ಇದಕ್ಕೆ ಏನು ಕಾರಣ? ತುಕಾರಾಂ, ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿರುವಂತಹ ತುಕಾರಾಂ ನಾಗೇಂದ್ರ ಅವರಿಗೆ ಏನು ಸಂಬಂಧಿಕರು ಅಲ್ಲ. ನಾಗೇಂದ್ರ ಅವರ ಸಹೋದರರು ಎಲೆಕ್ಷನ್ನಿಗೆ ನಿಂತಿರಲಿಲ್ಲ, ಅವರ ಮಕ್ಕಳು ಮನೆಯವರು ಎಲೆಕ್ಷನ್ನಿಗೆ ನಿಂತಿರಲಿಲ್ಲ. ಆದರೂ ಸಹ ನಾಗೇಂದ್ರ ಅವರು 20,19,00,000 ರೂಪಾಯಿಗಳನ್ನು ಲೋಕಸಭಾ ಚುನಾವಣೆಗೆ ದುರ್ಬಳಕೆ ಮಾಡಿದ್ದಾರೆ ಅನ್ನುವಂತಹ ದಾಖಲೆ ಸಿಕ್ಕಿದೆ ಅಂದರೆ ಇದು ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಸನ್ಮಾನ್ಯ DK ಶಿವಕುಮಾರ್ ಅವರು, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು, ಇವರಿಬ್ಬರ ಒಪ್ಪಿಗೆ ಮತ್ತು ಕುಮ್ಮಕ್ಕು ಇಲ್ಲದೆ ಈ ಹಣವನ್ನು ಚುನಾವಣೆಗೆ ಬಳಸೋದಕ್ಕೆ ಸಾಧ್ಯ ಇದೆಯಾ? ಹಾಗಾಗಿ ಚುನಾವಣಾ ಅಕ್ರಮ ಇದರ ಬಗ್ಗೆ ಇನ್ನಷ್ಟು ಆಳವಾದಂತಹ ತನಿಖೆ ಆಗಬೇಕು ಅನ್ನುವಂತಹ ಒತ್ತಾಯವನ್ನು ನಾನು ಮಾಡ್ತಾನೆ. ಈ ಹಣವನ್ನು, ಬಡವರ ಹಣವನ್ನು ಚುನಾವಣೆಗೆ ಬಳಸಿಕೊಂಡು ಯಾರು ಆಯ್ಕೆಯಾಗಿದ್ದಾರೆ, ಸಂಸದರಾಗಿ ಆಯ್ಕೆಯಾಗಿರುವಂತಹ ಈ ತುಕಾರಾಂ ಅವರನ್ನು ಕೂಡ ಅವರ ಆಯ್ಕೆಯನ್ನು ವಜಾಗೊಳಿಸಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ಚುನಾವಣಾ ಆಯೋಗದ ಮುಂದೆ ಮನವಿಯನ್ನು ಕೂಡ ಸಲ್ಲಿಸುತ್ತೆ. ಅಕ್ರಮ ಹಣದಿಂದ ಆಯ್ಕೆಯಾಗಿರುವಂತಹ ಈ ಸಂಸದರು ಪಾರ್ಲಿಮೆಂಟಿನ ಒಳಗೆ ಸಂವಿಧಾನದ ಪ್ರತಿಯನ್ನು ಹಿಡಿದು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಇವರಿಗೆ ಯಾವುದೇ ನೈತಿಕತೆ ಇಲ್ಲ. ಒಂದು ಕ್ಷಣ ಕೂಡ ಈ ತುಕಾರಾಂ ಪಾರ್ಲಿಮೆಂಟಿನ ಒಳಗೆ ಕೂರೋದಕ್ಕೆ ನೈತಿಕ ಮೌಲ್ಯವನ್ನು ಕಳೆದುಕೊಂಡಿದ್ದಾರೆ, ಅವರಿಗೆ ಅರ್ಹತೆ ಇಲ್ಲ ಅಂತ ಹೇಳಿ ನಾನು ತಮ್ಮ ಮೂಲಕ ಹಾಗೇಂದ್ರ ಅವರನ್ನು ಬಂಧಿಸಿ ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಇವರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಪರಿಶಿಷ್ಟ ವರ್ಗದ ಅಭಿವೃದ್ಧಿಗೆ ಮೀಸಲಿದ್ದ ಹಣ ದುರ್ಬಳಕೆ ಆಗಿದೆ, ಚುನಾವಣೆಗೆ ಕೂಡ 20,19,00,000 ರೂಪಾಯಿ ದುರ್ಬಳಕೆಯಾಗಿದೆ ಅಂತ ಹೇಳಿ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಗೆ ST ನಿಗಮದ ಹಣವನ್ನು ನಾಗೇಂದ್ರ ಅವರು ಬಳಸಿದ್ದಾರೆ ಅಂದರೆ ಇದಕ್ಕೆ ಏನು ಕಾರಣ? ತುಕಾರಾಂ, ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿರುವಂತಹ ತುಕಾರಾಂ ನಾಗೇಂದ್ರ ಅವರಿಗೆ ಏನು ಸಂಬಂಧಿಕರು ಅಲ್ಲ. ನಾಗೇಂದ್ರ ಅವರ ಸಹೋದರರು ಎಲೆಕ್ಷನ್ನಿಗೆ ನಿಂತಿರಲಿಲ್ಲ, ಅವರ ಮಕ್ಕಳು ಮನೆಯವರು ಎಲೆಕ್ಷನ್ನಿಗೆ ನಿಂತಿರಲಿಲ್ಲ. ಆದರೂ ಸಹ ನಾಗೇಂದ್ರ ಅವರು 20,19,00,000 ರೂಪಾಯಿಗಳನ್ನು ಲೋಕಸಭಾ ಚುನಾವಣೆಗೆ ದುರ್ಬಳಕೆ ಮಾಡಿದ್ದಾರೆ ಅನ್ನುವಂತಹ ದಾಖಲೆ ಸಿಕ್ಕಿದೆ ಅಂದರೆ ಇದು ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಸನ್ಮಾನ್ಯ DK ಶಿವಕುಮಾರ್ ಅವರು, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು, ಇವರಿಬ್ಬರ ಒಪ್ಪಿಗೆ ಮತ್ತು ಕುಮ್ಮಕ್ಕು ಇಲ್ಲದೆ ಈ ಹಣವನ್ನು ಚುನಾವಣೆಗೆ ಬಳಸೋದಕ್ಕೆ ಸಾಧ್ಯ ಇದೆಯಾ? ಹಾಗಾಗಿ ಚುನಾವಣಾ ಅಕ್ರಮ
ಇದರ ಬಗ್ಗೆ ಇನ್ನಷ್ಟು ಆಳವಾದಂತಹ ತನಿಖೆ ಆಗಬೇಕು ಅನ್ನುವಂತಹ ಒತ್ತಾಯವನ್ನು ನಾನು ಮಾಡ್ತಾನೆ. ಈ ಹಣವನ್ನು, ಬಡವರ ಹಣವನ್ನು ಚುನಾವಣೆಗೆ ಬಳಸಿಕೊಂಡು ಯಾರು ಆಯ್ಕೆಯಾಗಿದ್ದಾರೆ, ಸಂಸದರಾಗಿ ಆಯ್ಕೆಯಾಗಿರುವಂತಹ ಈ ತುಕಾರಾಮ್ ಅವರನ್ನು ಕೂಡ ಅವರ ಆಯ್ಕೆಯನ್ನು ವಜಾಗೊಳಿಸಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ಚುನಾವಣಾ ಆಯೋಗದ ಮುಂದೆ ಮನವಿಯನ್ನು ಕೂಡ ಸಲ್ಲಿಸುತ್ತೆ. ಅಕ್ರಮ ಹಣದಿಂದ ಆಯ್ಕೆಯಾಗಿರುವಂತಹ ಈ ಸಂಸದರು ಪಾರ್ಲಿಮೆಂಟಿನ ಒಳಗೆ ಸಂವಿಧಾನದ ಪ್ರತಿಯನ್ನು ಹಿಡಿದು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಇವರಿಗೆ ಯಾವುದೇ ನೈತಿಕತೆ ಇಲ್ಲ. ಒಂದು ಕ್ಷಣ ಕೂಡ ಈ ತುಕಾರಾಮ್ ಪಾರ್ಲಿಮೆಂಟಿನ ಒಳಗೆ ಕೂರೋದಕ್ಕೆ ನೈತಿಕ ಮೌಲ್ಯವನ್ನು ಕಳೆದುಕೊಂಡಿದ್ದಾರೆ, ಅವರಿಗೆ ಅರ್ಹತೆ ಇಲ್ಲ ಅಂತ ಹೇಳಿ ನಾನು ನಾಗೇಂದ್ರ ಅವರನ್ನು ಬಂಧಿಸಿ ನ್ಯಾಯಾಲಯದ ಮುಂದೆ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಇವರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಪರಿಶಿಷ್ಟ ವರ್ಗದ ಅಭಿವೃದ್ಧಿಗೆ ಮೀಸಲಿದ್ದ ಹಣ ದುರ್ಬಳಕೆ ಆಗಿದೆ, ಚುನಾವಣೆಗೆ ಕೂಡ 20,19,00,000 ರೂಪಾಯಿ ದುರ್ಬಳಕೆಯಾಗಿದೆ ಅಂತ ಹೇಳಿ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಗೆ ST ನಿಗಮದ ಹಣವನ್ನು ನಾಗೇಂದ್ರ ಅವರು ಬಳಸಿದ್ದಾರೆ ಅಂದರೆ ಇದಕ್ಕೆ ಏನು ಕಾರಣ? ತುಕಾರಾಮ್, ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿರುವಂತಹ ತುಕಾರಾಮ್ ನಾಗೇಂದ್ರ ಅವರಿಗೆ ಏನು ಸಂಬಂಧಿಕರು ಅಲ್ಲ. ನಾಗೇಂದ್ರ ಅವರ ಸಹೋದರರು ಎಲೆಕ್ಷನ್ನಿಗೆ ನಿಂತಿರಲಿಲ್ಲ, ಅವರ ಮಕ್ಕಳು ಮನೆಯವರು ಎಲೆಕ್ಷನ್ನಿಗೆ ನಿಂತಿರಲಿಲ್ಲ. ಆದರೂ ಸಹ ನಾಗೇಂದ್ರ ಅವರು 20,19,00,000 ರೂಪಾಯಿಗಳನ್ನು ಲೋಕಸಭಾ ಚುನಾವಣೆಗೆ ದುರ್ಬಳಕೆ ಮಾಡಿದ್ದಾರೆ ಅನ್ನುವಂತಹ ದಾಖಲೆ ಸಿಕ್ಕಿದೆ ಅಂದರೆ ಇದು ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಸನ್ಮಾನ್ಯ DK ಶಿವಕುಮಾರ್ ಅವರು, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು, ಇವರಿಬ್ಬರ ಒಪ್ಪಿಗೆ ಮತ್ತು ಕುಮ್ಮಕ್ಕು ಇಲ್ಲದೆ ಈ ಹಣವನ್ನು ಚುನಾವಣೆಗೆ ಬಳಸೋದಕ್ಕೆ ಸಾಧ್ಯ ಇದೆಯಾ? ಹಾಗಾಗಿ ಚುನಾವಣಾ ಅಕ್ರಮ, ಇದರ ಬಗ್ಗೆ ಇನ್ನಷ್ಟು ಆಳವಾದಂತಹ ತನಿಖೆ ಆಗಬೇಕು ಅನ್ನುವಂತಹ ಒತ್ತಾಯವನ್ನು ನಾನು ಮಾಡ್ತಾನೆ. ಈ ಹಣವನ್ನು, ಬಡವರ ಹಣವನ್ನು ಚುನಾವಣೆಗೆ ಬಳಸಿಕೊಂಡು ಯಾರು ಆಯ್ಕೆಯಾಗಿದ್ದಾರೆ, ಸಂಸದರಾಗಿ ಆಯ್ಕೆಯಾಗಿರುವಂತಹ ಈ ತುಕಾರಾಮ್